ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 22/7/2025 ಮಂಗಳವಾರ ದಿನ ನಿಫ್ಟಿ, ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳನ್ನು ಕೂಡ ಡಿಸ್ಕಷನ್ ಮಾಡೋಣ. ಓಕೆ, ಫಸ್ಟ್ ನಿಫ್ಟಿಯಲ್ಲಿ ನೋಡ್ಕೋತಿದ್ರಿ, ಮಾರ್ಕೆಟ್ ನಲ್ಲಿ ಒಂದು ಅಚಾನಕ್ ಆಗಿ ರಿಕವರಿ ಬಂದಿದೆ. ಸೊ ಅದು ಕೂಡ ಮಾರ್ಕೆಟ್ ನಲ್ಲಿ ನೋಡ್ಕೋತೀರಿ 0.5% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದು. ಬ್ಯಾಂಕ್ ನಿಫ್ಟಿ ಇಸ್ ಅ ಲೀಡ್ ಮ್ಯಾನೇಜರ್ ಹಿಯರ್. ನೋಡ್ಕೊಳ್ತೀರಿ ಅರೌಂಡ್ 1.19% ಇಸ್ ರಿಕವರಿ, ಸ್ಪೆಷಲಿ ಲೆಡ್ ಬೈ ಐಸಿಐಸಿಐ ಬ್ಯಾಂಕ್ ಮತ್ತೆ HDFC ಬ್ಯಾಂಕ್. ಎರಡೂ ಕೂಡ 2% ಮಿನಿಮಮ್ ಆಗಿ ಪ್ಲಸ್ ಆಗಿದೆ. ಅದರೊಳಗೂ ಐಸಿಐಸಿಐ ಬ್ಯಾಂಕ್ ರಿಸಲ್ಟ್ ವಾಸ್ ಗುಡ್ ಅಂಡ್ ಅದ್ರ ಒಳಗಡೆ ಏನು ಸಂಶಯ ಇಲ್ಲ, ನೀಟಾಗಿ ಮೇಲ್ಗಡೆ ಹೋಗಿದ ಬಗ್ಗೆ ಏನು ಟೆನ್ಷನ್ ಇಲ್ಲ. ಓಕೆ, ಸೊ ಕಂಪೇರ್ ಟು HDFC ಬ್ಯಾಂಕ್ ಅದರ್ ಬ್ಯಾಂಕ್ಸ್ ನೋಡಿದ್ರೆ ಐಸಿಐಸಿಐ ಬ್ಯಾಂಕ್ ಇಸ್ ಅ ಲೀಡ್ ಒನ್. ಓಕೆ, ಸೊ ನಿಫ್ಟಿನ ನಾಳೆ ಯಾವ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ? ಓಕೆ, ಫಸ್ಟ್ ನೀವೇನ್ ಕಾಣ್ತಾ ಇದೆ, ಫಸ್ಟ್ಗೆ ಲೋವರ್ ಸ್ಟ್ರಕ್ಚರ್ ಅಂತ ಆಗ್ತದೆ, ಹೈ ಲೋವರ್ ಹೈ ಕರೆಕ್ಟ್. ಸೊ ಈ ಸ್ಟ್ರಕ್ಚರ್ ನ ಮಾರ್ಕೆಟ್ ಏನಾದ್ರೂ ಚೇಂಜ್ ಮಾಡುತ್ತಾ? ವಾಟ್ ಇಸ್ ದಾಟ್? ಇಲ್ಲಿ ಇಮಿಡಿಯೇಟ್ ಸ್ವಿಂಗ್ ಬರ್ತಾ ಇರೋದು ಈ ಜಾಗನ ಮಾರ್ಕೆಟ್ ಏನಾದ್ರೂ ನಾಳೆ ನಾಡೋದು ಯಾವಾಗ ಬ್ರೇಕ್ಔಟ್ ಮಾಡಿದ್ರೆ ಈ ಟ್ರೆಂಡ್ ಡೌನ್ ಸೈಡ್ ಅಲ್ಲ ಸರ್, ಅದು ಕಡಲ್ ಹೋಗುತ್ತೆ, ದೆನ್ ಮಾರ್ಕೆಟ್ ರಿವರ್ಸ್ ಅಪ್ ಸೈಡ್ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಹಾದಿ. ಇದು ನಿಮ್ಮ ಡೇ ಆಂಗಲ್ ಅಲ್ಲಿ ಥಿಂಕಿಂಗ್ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಇದನ್ನ ನಾನೇನ್ ಮಾಡ್ತೀನಿ, ಡೇ ಆಂಗಲ್ ಪ್ರಕಾರ ಮೇಜರ್ ಲೆವೆಲ್ ನ ಡ್ರಾ ಮಾಡಿ ಇಟ್ಕೋತೀನಿ. ದಿಸ್ ಸ್ವಿಂಗ್ ಇಸ್ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ 25,250 ಲೆವೆಲ್. ಸೊ ಲೆಟ್ ಮಿ ಡ್ರಾ ಇಟ್ ಇಂಪಾರ್ಟೆಂಟ್ ಲೆವೆಲ್. ಸೊ ಇದರ ಕೆಳಗಡೆ ಇವತ್ತಿನ ಬಾಟಮ್, ಓಕೆ, ಕಾಮನ್ ಬಾಟಮ್ ನ ಡ್ರಾ ಮಾಡೋಣ. ದಟ್ ಇಸ್ 24,900 ಹತ್ರ ಬರುತ್ತೆ. 24,920 ಅಂತ ತಗೊಳ್ಳೋಣ. ಓಕೆ, ಇದಾದ್ಮೇಲೆ ನಾವು 30 ಮಿನಿಟ್ ಸ್ವಿಚ್ ಮಾಡೋಣ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ. ಓಕೆ, ಸೊ ಫಸ್ಟ್ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ನಂಬರ್ ವ್ಯಾಲ್ಯೂಬಲ್ ನೋಡ್ಕೊಂಡ್ರೆ 25,000 ರೌಂಡ್ ನಂಬರ್ ಸೈಕಾಲಜಿ. ಮಾರ್ಕೆಟ್ ನಲ್ಲಿ ಒಂದು ನಂಬರ್ ಆಫ್ ಸೈಕಾಲಜಿ ನೋಡ್ಕೊಳ್ಳಿ 25,000. ಓಕೆ, ಇದು ಒಂದು ಆಗಿದೆ ಅಂಡ್ ಮೇಲ್ಗಡೆ ಇನ್ನೂ ಒಂದು ಲೆವೆಲ್ ಇದೆ. ಸೊ ಇಲ್ಲಿ ಎಂ ಪ್ಯಾಟರ್ನ್ ಆದ್ಮೇಲೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದ್ದ ಲೆವೆಲ್ ದಟ್ ಇಸ್ 25,150 ಲೆವೆಲ್ ಹತ್ರ ಬರುತ್ತೆ. ಎಸ್, ನೋಡ್ಕೋತೀರಿ ಈ ಜಾಗ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಈಗ ನಾಳೆ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗಬಹುದು? ಸೊ ಲುಕ್, ಮಾರ್ಕೆಟ್ ಇನ್ ಕೇಸ್ 25,150 ಮೇಲೆಗಡೆ ಹೋಲ್ಡ್ ಮಾಡಿಬಿಟ್ಟು ಹೈಯರ್ ಲೋ ಮಾಡಿದ ಅಂದ್ರೆ ನಮ್ಗೆ ಗೊತ್ತಿದೆ ಅರ್ಲಿಯರ್ ಲೆವೆಲ್ ಆಫ್ ಜೂನ್ಸ್ 25,250 ಹತ್ರ ಬರಬಹುದು. ಪಾಯಿಂಟ್ ಆಫ್ ವ್ಯೂ ನಂಬರ್ 1. ಸೊ ಇದು ನಾನು ಫ್ಲಾಟ್ ಗ್ಯಾಪ್ ಅಪ್ ಅಂತ ಮಾತಾಡ್ತೀನಿ. ಹಾರ್ಡ್ಲಿ 50 ಪಾಯಿಂಟ್ ಮಾರ್ಕೆಟ್ ಪ್ಲಸ್ ಓಪನ್ ಆಗಿ ಹೈಯರ್ ಲೋ ಮಾಡಿದ್ರೆ ಮಾತ್ರ. ಓಕೆ, ಇಲ್ಲ ಮಾರ್ಕೆಟ್ ಒಂದು 40-50 ಪಾಯಿಂಟ್ ಗ್ಯಾಪ್ ಅಪ್ ಆಗ್ಬಿಟ್ಟು 25,130 140 ಹತ್ರ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ ನೀಟಾಗಿ ಕೆಳಗಡೆ ಬರುತ್ತೆ. ರೇಂಜ್ ಇಸ್ ಕನ್ಫರ್ಮ್ 25,000 ಕೆಳಗಡೆ, 2500 ಮೇಲ್ಗಡೆ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಆಗುತ್ತೆ, ಸ್ಟ್ರಾಂಗಲ್ ಸ್ಟಾರ್ಟ್ಗಳು ವರ್ಕ್ ಆಗುತ್ತೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದೆ ಅಂತ ಲಾಜಿಕಲಿ ಥಿಂಕ್ ಮಾಡೋಣ. ಲೈಕ್ ಅರೌಂಡ್ 25,200 ಓಪನ್ ಮಾಡಿದೆ. ಓಕೆ, ಆಬ್ವಿಯಸ್ಲಿ ಚೆಕ್ ಹಿಯರ್ ಅರ್ಲಿಯರ್ ಮೇಜರ್ ರಿಜೆಕ್ಷನ್ ಲೆವೆಲ್ ಹತ್ರನೇ ಇದೆ. ಮಾರ್ಕೆಟ್ ನಲ್ಲಿ ಈ ಸೆಲ್ಲಿಂಗ್ ಪ್ಯಾಟರ್ನ್ ನ ಇಲ್ಲಿ ಏನಾದ್ರು ಕ್ರಿಯೇಟ್ ಮಾಡ್ಕೊಂಡ್ರೆ ಇದನ್ನ ಬೌಂಡ್ರಿ 25,250 ಅದೇ, ಮಾರ್ಕೆಟ್ ಇಂದ ರಿವರ್ಸ್ ಬರುತ್ತೆ. ಒಂದು ಇಲ್ಲ ಮಾರ್ಕೆಟ್ ಏನಾಗ್ಬೋದು ಸರ್, ಗ್ಯಾಪ್ ಅಪ್ ಆದ ಕೂಡಲೇನೆ ಸೊ ಲೋ ಬ್ರೇಕ್ ಮಾಡ್ಬಿಟ್ಟು ಕಂಟಿನ್ಯೂಸ್ಲಿ ಕೆಳಗಡೆ ಬಂದು ಬಿಟ್ಟು ಇಲ್ಲಿಂದ ಅರ್ಲಿಯರ್ ಲೆವೆಲ್ ನ ಸೆಲ್ಲಿಂಗ್ ಪ್ಯಾಟರ್ನ್ ನ ಸಪೋರ್ಟ್ ಆಗಿ ತಗೊಂಡು ಉಲ್ಟಾ ಮೇಲ್ಗಡೆ ಕೂಡ ಆಗ್ಬೋದು, ಅಥವಾ ಫೇಲ್ ಆದ್ರೆ ಸಖತ್ತಾಗಿ ಬೀಳುತ್ತೆ 25,000. ಸೊ ಇದು ಈ ಎಲ್ಲ ಗ್ಯಾಪ್ ಅಪ್ ಆಗಲ್ಲ. ಇದು ಗ್ಯಾಪ್ ಡೌನ್ ಆದ್ರೆ ಸೊ ಆಬ್ವಿಯಸ್ಲಿ ರೌಂಡ್ ನಂಬರ್ ಸೈಕಾಲಜಿ ಇದೆ, ಮಾರ್ಕೆಟ್ ಅದನ್ನ ರೀಕ್ಲೇಮ್ ಮಾಡ್ಕೊಂಡಿದೆ. ಸೊ 25,000 ಮಾರ್ಕೆಟ್ ನಲ್ಲಿ ಓಪನ್ ಆದ್ರೆ ಸಪೋರ್ಟ್ ತಗೊಳ್ತಾ 25,150 ಹತ್ರ ಬರಬಹುದು. ಇದು ಕೂಡ ಒಂದು ಪಾಸಿಬಿಲಿಟಿ ಇದೆ. ಇಲ್ಲ ಇದನ್ನ ಫೇಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಲೆವೆಲ್ ನಮ್ಗೆ ಕೆಳಗಡೆ ಗೊತ್ತಿದೆ 24,920 ಲೆವೆಲ್. ಕರೆಕ್ಟ್ ಇದೆ ಥಿಂಕಿಂಗ್? ಸೂಪರ್. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ರಿ, ವ್ಯಾಲ್ಯೂಬಲ್ ಇಯರ್ ನ ನೋಟ್ ಡೌನ್ ಮಾಡ್ಕೊಂಡಿದ್ರಿ. 25,250, 25,150 ಅಂಡ್ 25,000 ಲೆವೆಲ್, ಕೆಳಗಡೆ 24,920 ಲೆವೆಲ್. ಇವುಗಳನ್ನ ದಾಟಿದ್ರೆ ನೆಕ್ಸ್ಟ್ 25,350 ಇಸ್ ಅ ಮೇಜರ್ ಲೆವೆಲ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಕ್ಲಿಯರ್ ಇದೆ. ನೆಕ್ಸ್ಟ್ ಆಪ್ಷನ್ ಚೈನ್ ನೋಡ್ಕೋತೀರಿ. ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಎಲ್ಲಾಗಿದೆ? ಮೇಜರ್ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರೋದು 25,000 ನಲ್ಲಿ ಪುಟ್ ನಲ್ಲಿ ಅರೌಂಡ್ 85 ಲಕ್ಷ. ಸೊ 85 ಲಕ್ಷ ಅಂದ್ರೆ ಪುಟ್ ನಲ್ಲಿ ಜಾಸ್ತಿ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ ಆಯ್ತು. 25,100 ಅಲ್ಲಿ ಕೂಡ ಕಮ್ಮಿ ಏನಿಲ್ಲ ಸರ್, ಅಲ್ಲೂ ಕೂಡ 80 ಲಕ್ಷ ಜನ ಇದ್ದಾರೆ. ಸೊ ಎನಿವೇ ನಾಳೆ ಮಾರ್ಕೆಟ್ 25,150 ಅಥವಾ 100 ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಿ 25,250 ಅಥವಾ 200 ಲೆವೆಲ್, ಅಲ್ಲಿ ಕೂಡ ನಿಮ್ಗೆ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಹೆವಿ ಇದೆ. ಬಾಟಮ್ ಅಲ್ಲಿ 2400 ಕೂಡ ಹೆವಿಲಿ ಬಿಲ್ಟಪ್ ಇದೆ. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ ಹೈ ಪಾಸಿಬಲ್ ಮಾರ್ಕೆಟ್ ನಿಮಗೆ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಶೋಕಾಸ್ ಮಾಡುವ ಎಲ್ಲಾ ಸಾಧ್ಯತೆಯನ್ನ ಶೋಕಾಸ್ ಮಾಡಿಬಿಟ್ಟಿದ್ದಾನೆ. ಓಕೆ, ಎನಿವೇ ಸೆನ್ಸೆಕ್ಸ್ ನೋಡ್ಕೋತೀರಿ, ನಾಳೆ ಎಕ್ಸ್ಪೈರಿ ಇದೆ. ವೆರಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಟ್ ಡೌನ್ ಮಾಡ್ಕೋತೀರಿ. ಇವನ್ನ ಆಸ್ ಇಟ್ ಇಸ್ ಇಟ್ಕೋತೀನಿ, ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ. ಓಕೆ, ಲುಕ್ ಎಟ್ ಹಿಯರ್, ನಂಬರ್ 1 ವ್ಯಾಲ್ಯೂ ಈಸ್ 82,500 ಲೆವೆಲ್. ಓಕೆ, 82,000
ಚಿಲ್ಲರೆ ಬರುತ್ತೆ. 82,000 ಎಕ್ಸಾಕ್ಟ್ಲಿ ತಿಳ್ಕೊಂಡ್ರೆ 100 ಅಂತ ತಿಳ್ಕೊಂಡ್ರೆ 82,000 ಅಂತ ಅನ್ಕೊಂಡ್ರು ಅಡ್ಡಿ ಇಲ್ಲ. ಓಕೆ, ಅಂಡ್ ಎನಿವೇ ಕೆಳಗಡೆ ಕೂಡ ಇಂಪಾರ್ಟೆಂಟ್ ಲೆವೆಲ್ 81,600 ಅಥವಾ 500 ಲೆವೆಲ್, 81,700 ಅಂದ್ಕೊಂಡ್ರು ಅಡ್ಡಿಲ್ಲ. 81,700, 82,000 ಲೆವೆಲ್, 82,500 ಲೆವೆಲ್ ಆರ್ ದ ಮೋರ್ ವ್ಯಾಲ್ಯೂಬಲ್ ಏರಿಯಾ. ಓಕೆ, ಗ್ಯಾಪ್ ಅಪ್ ಆದ್ರೆ ಗೊತ್ತಿದೆ, ಮಾರ್ಕೆಟ್ ನಲ್ಲಿ ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ, ಫೇಲ್ ಮಾಡಿದ್ರೆ ಕೆಳಗಡೆ ಬರುತ್ತೆ, ವ್ಯಾಲ್ಯೂಬಲ್ ಪ್ಲೇ. ಓಕೆ, ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ 82,000 ಹತ್ರ ಆಬ್ವಿಯಸ್ಲಿ ರೌಂಡ್ ನಂಬರ್ ಸೈಕಾಲಜಿ, ಅರ್ಲಿಯರ್ ಲೆವೆಲ್ ಸಪೋರ್ಟ್ಸ್. ಓಕೆ, ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ, ಫೇಲ್ ಮಾಡಿದ್ರೆ ಕೆಳಗಡೆ. ಸೊ ವ್ಯಾಲ್ಯೂಬಲ್ ಏರಿಯಾ ಪ್ಲೇ ಅರ್ಥ ಆಗುತ್ತೆ ಅಂತ ತಿಳ್ಕೊಡ್ತೀನಿ. ಸೊ ಇದ್ರ ಒಳಗಡೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ, 82,000 ಹತ್ರನೇ ಓಪನ್ ಆಗ್ತಾ ಇದೆ ಅಂದ್ರೆ, ಅಥವಾ ಮಾರ್ಕೆಟ್ ಇನ್ ಕೇಸ್ ಇವತ್ತಿನ ಲೋ ಏನಾದ್ರು ಹೈ ಏನಾದ್ರು ಬ್ರೇಕ್ಔಟ್ ಆಗಲಿಲ್ಲ, ಅಥವಾ ಇನ್ ಕೇಸ್ 82,000 ಕೆಳಗಡೆ ಹೋಗ್ತಾ ಇಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್, ನಾಳೆ ಹೆಂಗಿದ್ರು ಎಕ್ಸ್ಪೈರ್ ಇದೆ. 82,000 ರೌಂಡ್ ನಂಬರ್ ಸೈಕಾಲಜಿ ಕೂಡ ಇರೋದ್ರಿಂದ ಮಾರ್ಕೆಟ್ ಹೈ ಪಾಸಿಬಿಲಿಟಿ ಇದೆ 82,000 ಹತ್ರ ಕ್ಲೋಸ್ ಆಗುವುದಕ್ಕೂ ಕೂಡ. ಓಕೆ, ಅದನ್ನೇ ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಆಪ್ಷನ್ ಚೈನ್ ಪ್ರಕಾರ ಏನ್ ಹೇಳುತ್ತೆ? ಆಪ್ಷನ್ ಚೈನ್ ಟೆಲ್ಸ್ ಅಸ್ ದಟ್ 18 lakh ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಅಟ್ ದ ಪುಟ್ ಸೈಡ್. ಸೊ ಪುಟ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ, ಮಾರ್ಕೆಟ್ ನ ಕೆಳಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅನ್ನೋ ಜನ. ವೆರಾಸ್ ಮೇಲ್ಗಡೆ 82,500 ಅಲ್ಲಿ ಹೆವಿ ಇದ್ದಾರೆ. ಸೊ ಲಾಜಿಕಲಿ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಅಂದ್ರೆ 82,250 ಹತ್ರ ಕ್ಲೋಸ್ ಆಗಿದೆ. ಸೊ ಟೈಟ್ ಫೈಟ್ ಬಿಟ್ವೀನ್ ದಿಸ್ ಒನ್ ಅಂತ ತಿಳ್ಕೊಳ್ರೆ, ಮಾರ್ಕೆಟ್ ಇನ್ ಕೇಸ್ ಮ್ಯಾಕ್ಸ್ ಪೇನ್ ನಿಮಗೆ ಇನ್ ಕೇಸ್ 82,100 ಅಥವಾ 82,200 ಹತ್ರ ಇಲ್ಲೆಲ್ಲೋದ್ರೂ ಕ್ಲೋಸ್ ಆಗಬಹುದು ಇನ್ ಕೇಸ್ ಮಾರ್ಕೆಟ್ ಈ ಟೈಟ್ ಫೈಟ್ ನ ನಾಳೆ ಶೋಕಾಸ್ ಮಾಡಿದ್ರೆ. ಓಕೆ, ಸೊ ಡೂ ಅಂಡರ್ಸ್ಟ್ಯಾಂಡ್, ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ. ಬಟ್ ಈ ಯಾವ್ದಾದ್ರು ವ್ಯಾಲ್ಯೂಬಲ್ ಏರಿಯಾನ ಬ್ರೇಕ್ಔಟ್ ಮಾಡಿದ್ರೆ ಅಥವಾ ಬ್ರೇಕ್ ಡೌನ್ ಮಾಡಿದ್ರೆ ನಮಗೆ ಮಾರ್ಕೆಟ್ ನಲ್ಲಿ ಒಂದು ಸಖತ್ತಾಗಿರೋ ಮೊಮೆಂಟಮ್ ಸಿಗುತ್ತೆ ಆಪ್ಷನ್ ಬಾಯಿಂಗ್ ಅಂತ ತಿಳ್ಕೊತೀರಿ. ಎನಿವೆ, ನೆಕ್ಸ್ಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಹಾರ್ಡ್ಲಿ ಇದ್ರೊಳಗೆ ಎಕ್ಸ್ಪೈರಿ ಉಳಿದಿರೋ ದಿನ ಎಷ್ಟು ಸರ್ ಅಂತ ಚೆಕ್ ಮಾಡಿದ್ರೆ ಇಟ್ಸ್ ಅ 10 days. ನೆಕ್ಸ್ಟ್ ಬರುವ ಓಕೆ, ಈ ಗುರುವಾರ ಬಿಟ್ಟು ನೆಕ್ಸ್ಟ್ ಗುರುವಾರ ಮಾರ್ಕೆಟ್ ಎಕ್ಸ್ಪೈರಿ ಇದೆ. ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಈಗ ಏನ್ ಮಾಡೋಣ, ಈಗ ಈ ರಿಜೆಕ್ಷನ್ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡೋಣ. ಓಕೆ, ಡ್ರಾ ಕರೆಕ್ಟ್. ಅಂಡ್ ಮಾರ್ಕೆಟ್ ನಲ್ಲಿ ಏನಾಗಿದೆ ಸರ್, ಇಂಪಾರ್ಟೆಂಟ್ 56,900 ಹತ್ರ ಅಥವಾ 915 ಹತ್ರ ಎಲ್ಲೋ ಕ್ಲೋಸ್ ಆಗಿದೆ. ಅಂಡ್ ವಿ ಆರ್ ಇಮಿಡಿಯೇಟ್ಲಿ ಫೇಸಿಂಗ್ ದ ಟ್ರೆಂಡ್ ಲೈನ್ ರಿಜೆಕ್ಷನ್. ನೋಡ್ಕೋತೀರಿ, ಮಾರ್ಕೆಟ್ ಎಲ್ಲಾದ್ರೂ ಓಪನ್ ಆಗಲಿ, 57,100 ಆದ್ರೂ ಓಪನ್ ಆಗಲಿ 56,900 ಆದ್ರೂ ಓಪನ್ ಆಗಲಿ, ಈ ಜಾಗ ಓಕೆ ಅಲ್ಲ ಸರ್ ಆಪ್ಷನ್ ಬೈ ಮಾಡ್ಲಿಕ್ಕೆ. ಬಿಕಾಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಕಾಯ್ತಾ ಇದೆ. ಓಕೆ, ಅಂಡ್ ಅದ್ರ ಜೊತೆಗೆ ನೀವು ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಪ್ರೆಷರ್ ಆಗ್ಬಿಟ್ಟು ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಆಗ್ಬಿಟ್ಟು ಮಾರ್ಕೆಟ್ ಇಲ್ಲೇ ಅಪಾಚೆ ಆಗುತ್ತೆ, ಸೈಡ್ವೇ ಪ್ರೈಸ್ ಆಕ್ಷನ್ ಆಗುತ್ತೆ, ಮಾರ್ಕೆಟ್ ನಿಮಗೆ ಯಾವುದೇ ರೀತಿ ಟ್ರೆಂಡಿ ಸ್ಟ್ರಕ್ಚರ್ ಕೊಡೋದಿಲ್ಲ. ಸೊ ಅದ್ರೂ ಮೀರಿ ನಿಮಗೆ ಟ್ರೇಡ್ ಸಿಗ್ಬೇಕಪ್ಪ ಅಂದ್ರೆ ಬೆಸ್ಟ್ ಈಸ್ 57,200 ಮೇಲೆಗಡೆ ಹೋದ್ರೆ ಟ್ರೆಂಡ್ ಬ್ರೇಕ್ಔಟ್ ಆಗುತ್ತೆ, ಅರ್ಲಿಯರ್ ಲೆವೆಲ್ ಆಫ್ ಪ್ರೊಜೆಕ್ಷನ್ಸ್ ಗಳು ಕೂಡ ಬ್ರೇಕ್ಔಟ್ ಆಗಿರುತ್ತೆ. ದಿಸ್ ಈಸ್ ಅ ಬೆಸ್ಟ್ ಫ್ರೀ ವೇ ನಿಮಗೆ ಟ್ರೇಡ್ ಮಾಡೋದಕ್ಕೆ. ಓಕೆ, ಅರ್ಥ ಅಂತೂ ಆಗ್ತಾ ಅಂತ ತಿಳ್ಕೋತೀನಿ. ವೆರಾಸ್ ಮಾರ್ಕೆಟ್ ಇದನ್ನ ಗ್ಯಾಪ್ ಅಪ್ ಅಲ್ಲೂ ಕೊಟ್ಟರು ಕೂಡ 57,200 ಮೇಲೆಗಡೆ ಫ್ರೀ ವೇ ಇದೆ ಅಂತ ತಿಳ್ಕೊಳ್ರಿ, ಅದು ಕೂಡ ಹೈಯರ್ ಲೋ ಆದ್ರೆ. ಓಕೆ, ಮಾರ್ಕೆಟ್ ನಿಮಗೆ ಇವನ್ ಗ್ಯಾಪ್ ಅಪ್ ಕೂಡ 57,200 ಹತ್ರ ಕೊಟ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಬಹುದು. ಬಿ ಅವೇರ್ ಆಫ್, ಬಿಕಾಸ್ ಇಲ್ಲಿ ಹೈಯರ್ ಲೋ ಆಗೋದು ಬಹಳ ಮುಖ್ಯ. ಲೋವರ್ ಆಯ್ ಆದ್ರೆ ಉಲ್ಟಾ 56,900 ಬಂದ ಅಂತ ತಿಳ್ಕೊಳ್ಳಿ. ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡ್ತೀರಿ? ಓಕೆ, ಮಾರ್ಕೆಟ್ 56,700 ಅಥವಾ 56,800 ಓಪನ್ ಆದ. ಓಕೆ, ಈಗ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ತಗೊಳ್ರಿ. ಓಕೆ, ಇವತ್ತಿನ ಬಾಟಮ್ ಇಂದ ಮೇಲ್ಗಡೆವರೆಗೂ ಫಿಬೋನಚ್ಚಿ ಹಾಕಿದ್ರಿ. ಸೊ ಫಿಬೋನಚ್ಚಿ ಹಾಕಿದ್ರೆ ಗೋಲ್ಡನ್ ಏರಿಯಾ ಅಥವಾ ಫಿಬೋನಚ್ಚಿ ಬೆಸ್ಟ್ ಫಿಬೋನಚ್ಚಿ ಏರಿಯಾ ಅಲ್ಲಿ ಬರುತ್ತೆ ಇಲ್ಲಿ. ಸೊ ಈ ಜಾಗದಲ್ಲಿ ಮಾರ್ಕೆಟ್ ಏನ್ ಮಾಡ್ಬೋದು ಸರ್, ಹೋಲ್ಡ್ ಮಾಡುವ ಎಲ್ಲಾ ಸಾಧ್ಯತೆ ಇದೆ. ಸೊ ಮಾರ್ಕೆಟ್ ಇದರ ಕೆಳಗಡೆ ಹೋಗುತ್ತಪ್ಪ ಅನ್ನುವಂತ ಮೈಂಡ್ ಸೆಟ್ ನ ಇಟ್ಕೊಳ್ಳೋದು ಬೇಡ. ಬಿಕಾಸ್ ಫಿಬೋನಚ್ಚಿ ಅಥವಾ ಬೈಯಿಂಗ್ ಸ್ಟ್ರಕ್ಚರ್ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ಇವನ್ ದೋ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಗಿ ನೆಗೆಟಿವ್ ಆದ್ರೂ ಕೂಡ ಇಲ್ಲಿಂದ ಬೌನ್ಸಿಂಗ್ ಏರಿಯಾ ಇರುತ್ತೆ, ಇಲ್ಲಿ ನೀವು ಬೈಯಿಂಗ್ ಸ್ಟ್ರಕ್ಚರ್ ಹುಡುಕ್ಬೇಕು. ಸೊ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮಾರ್ಕೆಟ್ ನಮ್ಗೆ ಇಲ್ಲೆಲ್ಲೋ ಫ್ಲಾಟ್ ಆಗಿ ಓಪನ್ ಆದ್ರೆ ಹೈ ಪಾಸಿಬಿಲಿಟಿ ಇದೆ ಮಾರ್ಕೆಟ್ 57,000 ಹತ್ರ ಸ್ಟ್ರಾಡಲ್ಗಳನ್ನ ಅವಕಾಶ ಮಾಡಿಕೊಡುತ್ತಾ ಇರುತ್ತೆ. ಸೊ ಡೂ ಕೇರ್ಫುಲ್ ಟ್ರೇಡ್ ಟುಮಾರೋ. ಸೊ ಒನ್ ಆಫ್ ದ ಫ್ರೀ ವೇ ಈಸ್ 57,200 ಅಬೌವ್, ಅಥವಾ ಮಾರ್ಕೆಟ್ ಕೆಳಗಡೆ ಬೈ ಮಿಸ್ಟೇಕ್ 56,700 ಕೆಳಗಡೆ ಹೋದ್ರೆ ಬೈ ಮಿಸ್ಟೇಕ್ ಪಾಸಿಬಿಲಿಟಿ ಕಮ್ಮಿ ಇದೆ. ಬಟ್ ಆದರೆ 56,200 ಲೆವೆಲ್ ಆಸ್ ಅ ಟಾರ್ಗೆಟ್. ಆಪ್ಷನ್ ಚೈನ್ ಇಲ್ಲೂ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಸೊ 57,000 ನಲ್ಲಿ ಪುಟ್ ನಲ್ಲಿ 10 ಲಕ್ಷ, ಕಾಲ್ ನಲ್ಲಿ 17 ಲಕ್ಷ. ಸೊ ಪ್ರೆಷರ್ ಕಾಲ್ ಕಡೆ ಇದೆ, ಪುಟ್ ನಲ್ಲಿ ಕೂಡ ಜಾಸ್ತಿ ಅಂತೂ ಇಲ್ಲ, 10 ಲಕ್ಷ ಅಂತೂ ಇದೆ. ಸೊ ಈಕ್ವಲ್ ಪ್ರೆಷರ್ ಇದೆ ಎರಡು ಕಡೆ. 408, 430 ಅಂದ್ರೆ ಇಲ್ಲಿ ಅರೌಂಡ್ 800 ಪಾಯಿಂಟ್ಗಳ ರೇಂಜ್ ನ ಕ್ರಿಯೇಟ್ ಮಾಡಬಹುದು ಸ್ಟ್ರಾಡಲ್ ಮಾಡಿದವರು. ಸೊ ಅಂದ್ರೆ 57,800 ವರೆಗೂ ಅವರು ಸೇಫ್ ಇದ್ದಾರೆ. ಎನಿವೆ, ಸೊ ಈಗ ಮಾರ್ಕೆಟ್ 57,200 ಮೇಲೆ ಹತ್ರ ಒಂದು ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ 6 ಲಕ್ಷ ಇದೆ. ಇದನ್ನ ದಾಟಿದ್ರೆ 57,500 ಅಂತೂ ಪಕ್ಕಾ ಇದೆ. ನೋಡ್ಕೊಳ್ತೀರಿ, ನಾಳೆ ಇದು ಫ್ರೀ ವೇ ಸಿಕ್ಕರೆ. ವೆರಾಸ್ ಇನ್ ಕೇಸ್ 56,700 ಕೆಳಗಡೆ ಹೋದ್ರೆ 56,500 ಆಸ್ ಅ ಮೇಜರ್ ವ್ಯಾಲ್ಯೂಬಲ್ ಏರಿಯಾ. ಸೊ ಬ್ಯಾಂಕ್ ನಿಫ್ಟಿ ಅಂತೂ ಅರ್ಥ ಮಾಡ್ಕೊಂಡಿದೀವಿ. ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ.
ಫಿನ್ ನಿಫ್ಟಿನಲ್ಲಿ ಏನು ನಡೀತಾ ಇದೆ. ಸೊ ಲುಕ್ ಅಟ್ ಹಿಯರ್, ಫಿನ್ ನಿಫ್ಟಿ ಅರೌಂಡ್ 27,000ಕ್ಕೆ ಬಂದು ನಿಂತ್ಕೊಂಡಿದೆ. 27,000. ಸೊ ವೆರಿ ವೆರಿ ಸೈಕಾಲಜಿಕಲ್ ನಂಬರ್. ಮೇಜರ್ ಲೆವೆಲ್ನ ಡ್ರಾ ಮಾಡಿಟ್ಕೊಳ್ಳಿ. ಮಲ್ಟಿಪಲ್ ಟೈಮ್ ಮಾರ್ಕೆಟಿಂದ ರಿಜೆಕ್ಟ್ ಮಾಡಿದ್ದು ನಮ್ಗೆ ಗೊತ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಮಾರ್ಕೆಟ್ ಏನಾದರೂ 27,000 ಮೇಲೆ ನಾಳೆ ಫ್ಲಾಟ್ ಆಗೋ ಓಪನ್ ಆಗಿಬಿಟ್ಟು ಹೈಯರ್ ಲೋ ಮಾಡಿ ಹೋದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಈಸಿಲಿ ಕಾಣ್ತಾ ಇರೋದು 27,100 ಅಂಡ್ ಅದನ್ನು ದಾಟಿಕೊಂಡ್ರೆ 27,300 ಹತ್ರ ಕಾಣುತ್ತೆ. ಫ್ಲಾಟ್ ಅಂತ ತಿಳ್ಕೊಳ್ಳಿ. ಈವನ್ ಗ್ಯಾಪ್ ಅಪ್ ಕೊಟ್ಟರು ಕೂಡ ಡೈರೆಕ್ಟ್ ಆಗಿ 27,100 ಹತ್ರ ಕೊಟ್ರೆ ವೇಟ್ ಅಂಡ್ ವಾಚ್. ಬಿಕಾಸ್ 27,100 ಒಂದು ದಾಟಬೇಕು, ಅವಾಗ ಫ್ರೀ ವೇ ಇರುತ್ತೆ. ಇಲ್ಲ ಮಾರ್ಕೆಟ್ ನಿಮಗೆ ಫಸ್ಟ್ 27,000 ಟಚ್ ಮಾಡಿಬಿಟ್ಟು ವಾಪಸ್ ಉಲ್ಟಾ ಹೋಗ್ಬೋದು, ಅಥವಾ ಫೇಲ್ ಮಾಡಿದ್ರೆ ಕೆಳಗಡೆ ಬರ್ಬೋದು. ಓಕೆ, ವ್ಯಾಲ್ಯೂಬಲ್ ಏರಿಯಾ ಇದೆ 27,000. ಬಿ ಕೇರ್ಫುಲ್ ಹಿಯರ್. ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ನಮಗೆ ಓಪನ್ ಆಗ್ಬಿಟ್ಟು ಎಂ ಪ್ಯಾಟರ್ನ್ ತರ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ವಾಪಸ್ ಮಾರ್ಕೆಟ್ ಸರ್ 26,800 ಬಂತು ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ದ ಫಿನ್ ನಿಫ್ಟಿ. ಬಿ ಕೇರ್ಫುಲ್. ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ 13,300 ಹತ್ರ ಬಂದು ನಿಂತ್ಕೊಂಡಿದೆ. ಸೊ 30 ನಿಮಿಷ ಚಾರ್ಟ್ ನ ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ತೀನಿ, ಈ ಕಡೆ ನೋಡ್ಕೊಳ್ತೀರಿ. ಅಂಡ್ ಟ್ರೆಂಡ್ ಲೈನ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸಪೋರ್ಟ್ ಲೆವೆಲ್ ಕೂಡ ಎಕ್ಸ್ಟೆನ್ಷನ್ ಡನ್. ಸೊ ನೋಡ್ಕೋತೀರಿ ನಿಮ್ ಕಣ್ ಮುಂದೆ ಇದೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ನಾಳೆ ಇನ್ ಕೇಸ್ ಏನಾದ್ರು 13,350 ಮೇಲ್ಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ 13,450 500 ಈಸಿ ಸ್ಟ್ರಕ್ಚರ್ ಇದೆ ಇಲ್ಲಿ. ಇಲ್ಲ ಹೆಂಗಿದ್ರು ಮಾರ್ಕೆಟ್ ಹೋಗಿ ಇಲ್ಲಿಂದ ರಿಜೆಕ್ಷನ್ ಕ್ರಿಯೇಟ್ ಮಾಡಿದಲ್ಲ, ಎಂ ಪ್ಯಾಟರ್ನ್ ಕೂಡ ಅಂತ ಕನ್ಫರ್ಮ್ ಆದ್ರೆ, ಈ ನೆಕ್ ಲೈನ್ ಬ್ರೇಕ್ ಡೌನ್ ಆದ್ರೆ 13,200 ಅದನ್ನು ಕೂಡ ಬ್ರೇಕ್ ಡೌನ್ ಮಾಡಿದ್ರೆ ಕೆಳಗಡೆ ಬರುವ ಎಲ್ಲಾ ಸಾಧ್ಯತೆ ಮಾರ್ಕೆಟ್ ಶೋಕಸ್ ಮಾಡ್ತಾ ಇದೆ. ಈವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರು, ಇಲ್ಲಿಂದ ಮಾರ್ಕೆಟ್ ನೋಡ್ಕೊಳ್ತೀರಿ ಡಬ್ಲ್ಯೂ ಪ್ಯಾಟರ್ನ್ ರೀತಿ ಮಾಡಿ ಮೇಲ್ಗಡೆ ಹೋಗಿದ್ನಲ್ಲ, ಇಲ್ಲಿ ಮತ್ತೆ ಮಾರ್ಕೆಟ್ ನಿಮಗೆ ಸಪೋರ್ಟ್ ಕೊಟ್ಟು ಮೇಲ್ಗಡೆ ಕರ್ಕೊಂಡ್ ಬರ್ಬೋದು. 13,300 ಟಾರ್ಗೆಟ್ ಮಾಡ್ತೀರಿ. ಫೇಲ್ ಮಾಡಿದ್ರೆ ನಮ್ಗೆ ಗೊತ್ತಿದೆ ಸರ್ 13,120 ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಅನಲೈಸ್ ದ ಇಂಡೆಕ್ಸ್ ಒನ್. ಓಕೆ, ಹೆಂಗಿದ್ರು ರಿಸಲ್ಟ್ಸ್ ಚೆನ್ನಾಗಿ ಬಂದಿದ್ವು ಅಥವಾ ಡಬ್ಬಾ ಬಂದಿದ್ವು ಅಲ್ಲ ನಿಮ್ಗೆ ಗೊತ್ತಿದೆ. ರಿಲಯನ್ಸ್ ನೋಡ್ಕೋತಿದ್ರಿ ನೆಗೆಟಿವ್ ಕೆ ನೆಗೆಟಿವ್. ಸೊ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ. ಡೇ ಆಂಗಲ್ ನೋಡಿದ್ರೆ ಹೆಂಗ್ ಕಾಣುತ್ತೆ. ಸೊ ಇಂಪಾರ್ಟೆಂಟ್ ಲೆವೆಲ್ ಸ್ಟ್ರಕ್ಚರ್ ಮಾರ್ಕೆಟ್ ಏನಾಗಿದೆ ಸರ್ 14,440 ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬರ್ತಾ ಇದೆ. ಅಂಡ್ ಒನ್ ಆಫ್ ದ ಮೇಜರ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡು ಕೂಡ ಅದನ್ನ ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಮಾಡ್ಕೊಂಡಿದೆ. ವೆರಿ ಇಂಪಾರ್ಟೆಂಟ್ ಲೆವೆಲ್. ಸೊ ಇದನ್ನೆಲ್ಲ ನೋಡ್ಕೊಂತಿದ್ರೆ ಏನ್ ಗೊತ್ತಾಗತ್ತೆ ಸರ್, ಮಾರ್ಕೆಟ್ ಈಗ ಅರ್ಲಿಯರ್ ಲೆವೆಲ್ಸ್ ನೋಡ್ಕೊಳ್ತೀರಿ. ಸೊ ಹೋದ ವರ್ಷ ಅಕ್ಟೋಬರ್ ಹತ್ರ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಫೇಲ್ ಆಗಿ ಬಂದಿತ್ತಲ್ಲ, ಅದನ್ನ ಪಾಸ್ ಕೂಡ ಮಾಡಿ ಇವತ್ತು ಜೂನ್ ಜುಲೈ ಅಲ್ಲಿ ಹೋಗಿದ್ದ, ಮತ್ತೆ ಅದನ್ನ ಫೇಲ್ ಮಾಡಿದೆ ಅಂದ್ರೆ ಸೆಲ್ಲಿಂಗ್ ಲೆವೆಲ್ ಸ್ಟ್ರಕ್ಚರ್ ರೆಡಿ ಆಗಿದೆ. ಮಾರ್ಕೆಟ್ ಇನ್ನು ಕೆಳಗಡೆ ಬರುವ ಎಲ್ಲಾ ಸಾಧ್ಯತೆ ಕಾಣುತ್ತೆ. ಈ ಸ್ವಿಂಗ್ ಗಳು ನಮ್ಮ ಟಾರ್ಗೆಟ್ ಆಗುತ್ತೆ 1400 ಅಂಡ್ ಕೆಳಗಡೆ ಲೆವೆಲ್ಸ್ ಬರ್ತಾ 1350 1300 ಹತ್ರ ಇನ್ ದ ಲಾಂಗರ್ ರನ್ ನಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಆಸ್ ಅ ಟ್ರೇಡಿಂಗ್ ಸ್ಟ್ರಕ್ಚರ್ ಇಯರ್. ಲೆಟ್ಸ್ ಗೋ ಟು ದ TCS. ಇಲ್ಲೂ ಕೂಡ ನೋಡ್ಕೊಳ್ತೀರಿ ಫೇಲ್ಯೂರ್ ಸ್ಟ್ರಕ್ಚರ್. ಸೊ ಮೇಜರ್ ಇಂಡೆಕ್ಸ್ ಒಳಗಡೆ ಸ್ಟಾಕ್ ಗಳು ಬೀಳ್ತಾ ಇರೋದ್ರಿಂದ ನಿಫ್ಟಿ ಎಷ್ಟೋ ಕಷ್ಟಪಟ್ಟರು ಕೂಡ, ಬ್ಯಾಂಕ್ ಎಷ್ಟೋ ಮೊಮೆಂಟಮ್ ಆದ್ರೂ ನಿಫ್ಟಿ ಓಡ್ತಾ ಇರಲಿಲ್ಲ ಬಿಕಾಸ್ ಆಫ್ ಪ್ರೆಷರ್ ಫ್ರಮ್ ದ IT ಅಂಡ್ ದಿಸ್ ಕೈಂಡ್ ಆಫ್ ರಿಲಯನ್ಸ್. ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಕಂಟಿನ್ಯೂಷನ್ ಆಗೋದ್ ಬಗ್ಗೆ. 3,158 ಬಂದಿದೆ ಅಂಡ್ ಇವಾಗ ನಾಳೆ ಕೂಡ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ ವಿತ್ ಪುಲ್ ಬ್ಯಾಕ್ ಆರ್ ಸಮಥಿಂಗ್ 3,100 ಅಥವಾ 3,000 ಇದು ಇನ್ನ ಫ್ಯೂಚರ್ ನಲ್ಲಿ ಬರುವ ಸಾಧ್ಯತೆ ಇದೆ. ಇನ್ ಕೇಸ್ ಕಾಲ್ ರೇಟಿಂಗ್ ಮಾಡಿ ಕಂಟಿನ್ಯೂ ಮಾಡೋದು ಒಳ್ಳೆಯದು. DLF ನೋಡ್ಕೋತೀರಿ, ಡಿಸ್ಕಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನಲ್ಲಿ ಒಂದು ಕಾನ್ಸಲ್ಟೇಷನ್ ಆಗಿದೆ ಅಂಡ್ 850 ಮೇಲೆ ಸಕ್ಸಸ್ಫುಲಿ ಕ್ಲೋಸ್ ಆಗಿದೆ. ಈಗ ನಮ್ಗೆ ಬೇಕಾಗಿರೋದು ಇವತ್ತಿನ ಹೈ ಬ್ರೇಕ್ ಆಗ್ತಾ ಇದ್ರೆ ಕಂಟಿನ್ಯೂಷನ್ ಮಾಡ್ಕೊಳ್ಳಿ ಸರ್. 900 ನಮ್ಮ ಟಾರ್ಗೆಟ್. ಸ್ಮಾಲ್ SL ಕುತ್ಕೊಳ್ಳೋದೆ ಅರೌಂಡ್ ದಿಸ್ ಒನ್ ಅಂಡ್ ಇಟ್ಸ್ 900 ಇಸ್ ಅ ಟಾರ್ಗೆಟ್ ಹಿಯರ್. ಎನಿವೆ ನೋಡೋಣ ಮಾರ್ಕೆಟ್ ನಾಳೆ ಏನ್ ಮಾಡ್ತಾನಂತೆ. M&M ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಬ್ರೇಕ್ಔಟ್ ಮಾಡಿದೆ. ಇದು ಮೇಜರ್ ಲೆವೆಲ್ ಸಪ್ಲೈ ಝೋನ್ ಇದೆ, ಅದನ್ನ ಬ್ರೇಕ್ಔಟ್ ಮಾಡ್ಕೊಂಡಿದೆ. 3,245 ಮೇಲೆ 50 ಮೇಲೆ ನಿಂತ್ಕೊಳ್ತಾ ಇದೆ. ಸೊ ನಾಳೆ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ದೊಡ್ಡ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಅಂಡ್ ಇಟ್ ವಿಲ್ ಗೋ ಆಲ್ ಟೈಮ್ ಹೈ. ಸೊ ಬಿ ಕೇರ್ಫುಲ್ ಹಿಯರ್. ಈ ಸ್ಟ್ರಕ್ಚರ್ ನಿಮಗೆ ನಾಳೆ ಸಿಗುವ ಚಾನ್ಸಸ್ ಇದೆ ಕಂಟಿನ್ಯೂಷನ್. ಹೀರೋ ಮೋಟರ್ ಕಾಪ್ ನೋಡ್ಕೋತೀರಿ, ಇದು ಕೂಡ ಒಂದು ಬ್ರೇಕ್ಔಟ್ ಲೆವೆಲ್ಗೆ ವಾಪಸ್ ಮತ್ತೆ ರೀಕ್ಯಾಚ್ ಮಾಡುವ ಎಲ್ಲ ಸಾಧ್ಯತೆನ ಶೋಕಾಸ್ ಮಾಡ್ತಾ ಇದೆ. ಇನ್ ಕೇಸ್ 4,440 50 ಮೇಲ್ಗಡೆ ಹೋಗ್ತಾ ಇದ್ರೆ ದಿಸ್ ಇಸ್ ಕಂಟಿನ್ಯೂಷನ್ ಫಾರ್ ಅ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್. ಬಾಕ್ಸ್ ಲೆವೆಲ್ ಪ್ರಕಾರ ನೀವು ಇದನ್ನ ಡಬಲ್ ಸೈಜ್ ಟಾರ್ಗೆಟ್ ಮಾಡಬಹುದು. 5,000 ಆಗುತ್ತೆ. ಸ್ವಿಂಗ್ ಆಂಗಲ್ ಇಂದ ಕ್ಯಾಶ್ ನಲ್ಲಿ ಕೂಡ ಟ್ರೈ ಮಾಡಬಹುದು. ಬ್ರಿಟಾನಿಯಾ ನೋಡ್ಕೋತಿದ್ರಿ, ನೀನೆ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಲೋವರ್ ಐ ಸ್ಟ್ರಕ್ಚರ್ ಆಗಿ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಅಂಡ್ ಆಗಿದೆ ಕೂಡ. ಅಂಡ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬರ್ತಾ ಇದ್ರು 5,600 ಚಿಲ್ಲರೆ ಹತ್ರ ಬರುತ್ತೆ. 640 ಅಂತೂ ಅಷ್ಟೊಂದು ಟ್ರೈ ಮಾಡಬಹುದು. ಅಥವಾ ಮಾರ್ಕೆಟ್ ನಿಮಗೆ ಇಲ್ಲಿಂದಾನೆ ಬೌನ್ಸ್ ಆಗ್ತಾ ಉಲ್ಟಾ ರಿವರ್ಸ್ ಕೂಡ ಆಗುವ ಚಾನ್ಸ್ ಇದೆ. ಬಿ ಕೇರ್ಫುಲ್ ಹಿಯರ್. ಓಕೆ, ಸೊ ಮ್ಯಾಕ್ಸಿಮಮ್ ಡಿಸ್ಕಷನ್ಸ್ ಮಾಡಿದ್ವಿ ಸ್ಟಾಕ್ಸ್ ನಲ್ಲಿ ಕೂಡ. ನಿಮ್ಮ ಸ್ಟಾಕ್ಸ್ ಗಳು ಯಾವಾದ್ರೂ ಡಿಸ್ಕಷನ್ ಮಾಡಿದ್ರೆ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅನ್ನೋ ಪಾಯಿಂಟ್ ನ ನೀವು ನನಗೆ ಕಮೆಂಟ್ ಅಲ್ಲಿ ಹಾಕ್ತೀರಿ, ಅಥವಾ ಇನ್ಸ್ಟಾಗ್ರಾಮ್ ಥ್ರೂ DM ಮಾಡಬಹುದು, ಅಥವಾ ವಾಟ್ಸ್ಆಪ್ ಮೂಲಕ ಕೂಡ ನೀವು ಕ್ವೆಶನ್ಸ್ ನ ಕೇಳಬಹುದು.
ಡೌಟ್ಸ್ ಅಷ್ಟು ಕೂಡ ಕ್ಲಿಯರ್ ಆಗಲಿಲ್ಲಪ್ಪ ಅಂದರೆ ಯು ಕ್ಯಾನ್ ಕಾಲ್ ಮೀ, ಓಕೆ, ಆಫ್ಟರ್ ದ ಮಾರ್ಕೆಟ್ ಅವರ್ಸ್ ಅಥವಾ ಬಿಫೋರ್ ಮಾರ್ಕೆಟ್ ಅವರ್ಸ್. ಎನಿವೇ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ನೀವೇನು ಮಾಡ್ತೀರಿ, ಕ್ವೆಶನ್ ಮಾಡ್ತೀರಿ ಅಥವಾ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ನಾವು.